ಸಮೀರ್ ಮಾತಾಡಿದ್ರೆ ಕೇಸ್, ಆದರೆ ಇವ್ರ ಮೇಲೆ ಯಾಕೆ ಕೇಸ್ ಇಲ್ಲ? ಸಮೀರ್ಗೆ ಮಾಡಿದ್ದು ನ್ಯಾಯನಾ? ನಮಸ್ಕಾರ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್ ಒಟ್ಟಾರೆ ಸಾಮಾಜಿಕ ಜಾಲತಾಣವನ್ನ ಆವರಿಸಿಕೊಂಡಿರೋದು ಧೂತ ಸಮೀರ್ ಎಂಡಿ ವಿಡಿಯೋ. ಹೌದು, ಸೌಜನ್ಯ ಪ್ರಕರಣದ ಬಗ್ಗೆ ಎಳೆಯಾಗಿ ಕೋಟ್ಯಾಂತರ ಜನರ ಮುಂದೆ ಸತ್ಯವನ್ನ ಬಿಚ್ಚಿಡುವಲ್ಲಿ ಸಮೀರ್ ಗೆದ್ದಿದ್ದಾರೆ. ಸಮೀರ್ ಮಾಡಿರೋ ಅತ್ಯದ್ಭುತ ವಿಡಿಯೋ 1.5 ಕೋಟಿಗೂ ಅಧಿಕ ವ್ಯೂಸ್ ಅನ್ನ ಪಡೆದುಕೊಂಡಿದೆ. 14 ವರ್ಷಗಳ ಸೌಜನ್ಯ ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ ಆರೋಪಿಗೆ ಶಿಕ್ಷೆನೇ ಆಗಿಲ್ಲ, ಬದಲಾಗಿ ನಿರಪರಾಧಿಗೆ ಶಿಕ್ಷೆ ಆಯಿತು. ಸೌಜನ್ಯ ಪರ ಹೋರಾಟಗಾರರು ಇಂದಿಗೂ ಕೂಡ ಸೌಜನ್ಯಗೆ ನ್ಯಾಯ ಸಿಗಲೇಬೇಕು ಅಂತ ಕಳೆದ 14 ವರ್ಷಗಳಿಂದ ಹೋರಾಟನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅವರ ಹೋರಾಟವನ್ನ ನಿಲ್ಲಿಸಿಲ್ಲ. ಇನ್ನು ಸಾಮಾಜಿಕ ಜಾಲತಾಣದ ಮೂಲಕ ಹೋರಾಟಕ್ಕೆ ಬೆಂಬಲ ನೀಡೋ ಹಾಗೂ ಈ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕಲೆ ಹಾಕಿ ವಿಡಿಯೋ ಮಾಡಿದ್ರು ಕೂಡ ಅವುಗಳನ್ನ ಡಿಲೀಟ್ ಮಾಡಲಾಗ್ತಾ ಇದೆ. ಈ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕಲೆ ಹಾಕಿದ್ದ ಸಮೀರ್ ಅವರು ತಮ್ಮ ವಿಡಿಯೋ ಯೂಟ್ಯೂಬ್ನಿಂದ ಯಾವುದೇ ಕಾರಣಕ್ಕೂ ಡಿಲೀಟ್ ಆಗಲೇಬಾರದು, ಈ ವಿಡಿಯೋ ಪ್ರತಿಯೊಬ್ಬರು ಕೂಡ ನೋಡಲೇಬೇಕು, ಏನು ವಾಸ್ತವ ಅನ್ನೋದು ಜನರಿಗೆ ಅರ್ಥ ಆಗಲೇಬೇಕು ಅಂತ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಿದ್ರು. ಈ ವಿಡಿಯೋ ಇದೀಗ ನಿರೀಕ್ಷೆಗೂ ಮೀರಿ ಜನರನ್ನ ತಲುಪಿದೆ. ಸೌಜನ್ಯ ವಿಚಾರ ಇದೀಗ ಕರ್ನಾಟಕದ ಮನೆ ಮಾತಾಗಿದೆ. ನೊಂದ ಸೌಜನ್ಯರಿಗೆ ನ್ಯಾಯ ಸಿಗಲೇಬೇಕು ಅಂತ ಹಲವರು ಸೌಜನ್ಯ ಹೋರಾಟಕ್ಕೆ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಇನ್ನು ಸೌಜನ್ಯ ವಿಡಿಯೋ ಮಾಡಿದ ಬೆನ್ನಲ್ಲೇನೆ ಸಮೀರ್ಗೆ ಜೀವ ಬೆದರಿಕೆ ಬರ್ತಾ ಇದೆ. ನನ್ನ ಮನೆ ಅಡ್ರೆಸ್, ಫೋನ್ ನಂಬರ್ ಲೀಕ್ ಆಗಿದೆ, ಇದೆಲ್ಲ ಲೀಕ್ ಆಗಿರೋದ್ರಿಂದ ನನ್ನನ್ನು ಹುಡ್ಕೊಂಡು ಬಂದು ಹೊಡೆಯೋದು ಏನು ಕಷ್ಟ ಆಗಲ್ಲ, ನನಗೆ ಯಾವಾಗ ಏನು ಬೇಕಾದರೂ ಆಗಬಹುದು ಅಂತ ಹೇಳಿ ವಿಡಿಯೋ ಒಂದನ್ನು ಸಮೀರ್ ಪೋಸ್ಟ್ ಮಾಡಿದ್ರು. ಅಷ್ಟೇ ಅಲ್ಲ, ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸ್ ಠಾಣೆಯ ಪೊಲೀಸರು ಧೂತ ಯೂಟ್ಯೂಬ್ ಚಾನೆಲ್ನ ಸಮೀರ್ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಿದ್ರು. ಬಳ್ಳಾರಿಯ ಕೌಲ್ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಿಂಗಪ್ಪ ಅವರು ನೀಡಿದ ಸ್ವಯಂ ಪ್ರೇರಿತ ದೂರಿನ ಅನ್ವಯ ಯೂಟ್ಯೂಬರ್ ಸಮೀರ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಸಮೀರ್ಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ರು. ಇದ್ರ ಬೆನ್ನಲ್ಲೇನೆ ಸಮೀರ್ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿ ಎಫ್ಐಆರ್ ಅನ್ನ ರದ್ದುಪಡಿಸುವಂತೆ ಕೋರಿದ್ರು. ಅಲ್ಲದೆ ಠಾಣೆಯಲ್ಲಿ ಹಾಜರಾಗೋದಕ್ಕೆ 15 ದಿನದ ಸಮಯವನ್ನ ಕೂಡ ಕೋರಿದ್ರು. ದೂರು ಬಂದ 12 ಗಂಟೆಗಳಲ್ಲೇನೆ ನೋಟಿಸ್ ಅನ್ನ ನೀಡಲಾಗಿದೆ. ಎಫ್ಐಆರ್ ಅನ್ನ ಬಹಿರಂಗಪಡಿಸ್ತಾ ಇಲ್ಲ. ಅಲ್ಲದೆ ತಮ್ಮ ಸರಹದ್ದಿಗೆ ಬಾರದೆ ಇದ್ರೂ ಕೂಡ ಈ ಪೊಲೀಸರು ದೂರನ್ನ ದಾಖಲು ಮಾಡಿಕೊಂಡು ತನಿಖೆಗೆ ಮುಂದಾಗಿದ್ದಾರೆ ಅನ್ನೋದು ಸಮೀರ್ ಪರ ವಕೀಲರು ಹೈಕೋರ್ಟ್ನಲ್ಲಿ ವಾದ ಮಾಡಿದ್ರು. ಬಳಿಕ ಹೈಕೋರ್ಟ್ ಸಮೀರ್ ವಿರುದ್ಧ ವಿಚಾರಣೆಯನ್ನ ತಡೆ ಹಿಡಿದಿತ್ತು. ಇನ್ನು ನ್ಯಾಯ ಸಿಗಬೇಕು ಅಂತ ಸಮೀರ್ ಮಾಡಿದ ಒಂದು ವಿಡಿಯೋದಿಂದ ಇಡೀ ಸಮಾಜದ ಸ್ವಾಸ್ಥ್ಯ ಕದಳ್ಬಿಡುತ್ತೆ, ಗಲಭೆ ಹಿಂಸಾಚಾರ ನಡೆದ್ಬಿಡುತ್ತೆ, ಕೋಮು ಸಂಘರ್ಷ ಸೃಷ್ಟಿಯಾಗ್ಬಿಡುತ್ತೆ ಅನ್ನೋ ರೇಂಜ್ಗೆ ಆಲೋಚನೆಯನ್ನ ಮಾಡಿದ ಪೊಲೀಸರು ಆತನ ವಿರುದ್ಧ ಕ್ರಮಕ್ಕೆ ಮುಂದಾಗಿ ನೋಟಿಸ್ ಅನ್ನ ನೀಡಿದ್ರು. ಅಷ್ಟೇ ಅಲ್ಲ, ಸೆಕ್ಷನ್ 229 ಧಾರ್ಮಿಕ ಭಾವನೆಗಳನ್ನ, ಶ್ರದ್ಧಾನಂಬಿಕೆಗಳಿಗೆ ಧಕ್ಕೆ ತರುವಂತಹ ರೀತಿಯಲ್ಲಿ ವರ್ತಿಸೋರ ವಿರುದ್ಧ ದಾಖಲಿಸಬಹುದಾದ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಿ 24 ಗಂಟೆಯೊಳಗಡೆನೆ ಠಾಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ನೀಡಿದ್ರು. ಈ ವಿಡಿಯೋದಿಂದ ಜನರು ಹೊಂದಿರೋ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ರು. ಈಗ ಇಲ್ಲಿ ನಮ್ಮ ಪ್ರಶ್ನೆ, ಸಮೀರ್ ತನ್ನ ವಿಡಿಯೋದಲ್ಲಿ ಧರ್ಮ, ಜಾತಿ ಯಾವುದ್ರ ಬಗ್ಗೆಯೂ ಕೂಡ ಆತ ಮಾತಾಡೇ ಇಲ್ಲ. 14 ವರ್ಷಗಳ ಹಿಂದೆ ನಡೆದ ಘಟನೆ ಮತ್ತು ಆ ಘಟನೆಯ ಬೆಳವಣಿಗೆಯ ಬಗ್ಗೆ ಜನರಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಆದರೆ ಇದನ್ನು ಸಹಿಸದ ಕೆಲವು ಜನ ಆತ ಮುಸ್ಲಿಂ, ಹಿಂದೂ ವಿರುದ್ಧವಾಗಿ ವಿಡಿಯೋನ ಮಾಡಿದಾನೆ ಅಂತ ಈ ವಿಚಾರವನ್ನ ತಿರ್ಚೋ ಕೆಲಸ ಮಾಡ್ತಾ ಇದ್ದಾರೆ. ಸಮೀರ್ ವಿಚಾರದಲ್ಲಿ ಇಷ್ಟು ಬೇಗ ಅಲರ್ಟ್ ಆಗೋ ಪೊಲೀಸರು ಈ ಹಿಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ಲಕ್ಷಾಂತರ ಜನರ ಮುಂದೆ ದೇಶದ ಪ್ರಜೆಗಳನ್ನ ಎಲ್ಲರೂ ಒಂದೇ ಅಂತ ಕಾಣಬೇಕಾದ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು, ನೀವು ಕಾಂಗ್ರೆಸ್ಗೆ ಮತ ಹಾಕಿದ್ರೆ ದೇಶದ ಸಂಪತ್ತು ಹೆಚ್ಚು ಮಕ್ಕಳನ್ನ ಹೆರೋರ ಪಾಲಾಗುತ್ತೆ, ಮುಸ್ಲಿಂ ಸಮುದಾಯವನ್ನ ನುಸುಳುಕೋರರು ಮತ್ತು ಹೆಚ್ಚು ಮಕ್ಕಳಿರೋರು ಅಂತ ಟೀಕೆ ಮಾಡಿದ್ರು. ಇದರ ವಿರುದ್ಧ ಹಲವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ದೇಶದ ಪ್ರಧಾನಿ ಕೋಮುದ್ವೇಷವನ್ನ ಬಿತ್ತೋ ರೀತಿ ಹಲವು ಬಾರಿ ಮಾತಾಡಿದ್ರು ಕೂಡ ಅವ್ರ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಪೊಲೀಸರಾಗ್ಲಿ ಅಥವಾ ಚುನಾವಣಾ ಸಮಯದಲ್ಲಿ ಭಾಷಣ ಮಾಡಿದ ಚುನಾವಣಾ ಆಯೋಗ ಆಗ್ಲಿ ಮೋದಿಗೆ ಯಾವುದೇ ನೋಟಿಸ್ ಅನ್ನ ಸಹ ನೀಡಲಿಲ್ಲ. ಸಮೀರ್ ವಿಡಿಯೋ ಮಾಡಿ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅಂತ ಕೇಳಿದ್ರೆ ಕೂಡಲೇ ನೋಟಿಸ್ ಅನ್ನ ಕೊಡೋ ಪೊಲೀಸರು ಈ ವಿಚಾರದಲ್ಲಿ ಯಾಕೆ ಸುಮ್ಮನಿದ್ರು? ಪ್ರಧಾನಿ ಅಷ್ಟೇ ಅಲ್ಲ, ಬಿಜೆಪಿಯ ಹಲವು ನಾಯಕರು ಕೋಮುದ್ವೇಷ ಬಿತ್ತೋ ಭಾಷಣವನ್ನ ಮಾಡುವಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಯತ್ನಾಳ್ ಇಲ್ಲಿವರೆಗೂ ಕೂಡ ಹಿಂದುತ್ವದ ಹೆಸರು ಹೇಳ್ಕೊಂಡು ಸದಾ ಕೋಮುದ್ವೇಷದ ಭಾಷಣವನ್ನ ಮಾಡ್ತಾ ಇರ್ತಾರೆ. ಯುವಕರನ್ನ ಸಮುದಾಯಗಳ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ. ಆದ್ರೆ ಇವರು ಬಂಧನ ಆಗೇ ಇಲ್ಲ. ಪ್ರತಾಪ್ ಸಿಂಹ, ತೇಜಸ್ವಿ ಸೂರ್ಯ, ಸಿಟಿ ರವಿ, ಚಕ್ರವರ್ತಿ ಸೂಲಿಬೆಲೆ, ಮುತಾಲಿಕ್, ಚೈತ್ರಾ ಕುಂದಾಪುರ್ ಸೇರಿದಂತೆ ಇನ್ನೂ ಕೆಲವರು ದ್ವೇಷ ಭಾಷಣಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳ್ತಾರೆ. ಇವರು ಭಾಷಣ ಮಾಡಿದಾಗ ಶಾಂತಿಯ ಸುವ್ಯವಸ್ಥೆ ಹದಗೆಡೋದಿಲ್ವಾ? ಇವರ ಮೇಲೆ ಯಾಕೆ ಪೊಲೀಸರು ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ಲ?
ದೇಶದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಗುರಿ ಮಾಡಿಕೊಂಡು ಭಾರತದಲ್ಲಿ ದ್ವೇಷ ಭಾಷಣ 2024ರಲ್ಲಿ ಆತಂಕಗೊಳಿಸುವಷ್ಟು ಏರಿಕೆಯನ್ನ ಕಂಡಿದೆ ಅಂತ ಅಮೆರಿಕದ ಮೂಲದ ಚಿಂತಕರ ಚಾವಡಿ ಹೇಳಿದೆ. ಬಿಜೆಪಿಯ ಹಿಂದೂ ರಾಷ್ಟ್ರೀಯತಾವಾದಿ ಭಾಷಣಗಳು ಭಾರತದ 220 ಮಿಲಿಯನ್ಗಿಂತನೂ ಹೆಚ್ಚಿರೋ ಮುಸ್ಲಿಮರು ತಮ್ಮ ಭವಿಷ್ಯದ ಬಗ್ಗೆ ಹೆಚ್ಚು ಆತಂಕಕ್ಕೆ ಒಳಗಾಗುವಂತೆ ಮಾಡಿತ್ತು. ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಗುರಿ ಮಾಡಿಕೊಂಡು ನಡೆದ ದ್ವೇಷ ಭಾಷಣ ಘಟನೆಗಳ ಸಂಖ್ಯೆ 2023ರಲ್ಲಿ 668ರಿಂದ 2024ರಲ್ಲಿ 1165ಕ್ಕೆ ಏರಿತ್ತು. ಇದು ಶೇಕಡ 74.4% ಅಷ್ಟು ಹೆಚ್ಚಳ ಆಗಿದೆ ಅಂತ IHL ವರದಿ ಹೇಳಿದೆ. 450ಕ್ಕೂ ಹೆಚ್ಚು ದ್ವೇಷ ಭಾಷಣಗಳನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ. ಅವುಗಳಲ್ಲಿ 63ಕ್ಕೆ ಮೋದಿ ಅವರೇ ಕಾರಣ ಅಂತ ವರದಿ ಹೇಳಿದೆ. ನೋಡಿದ್ರಲ್ಲ, ಬಿಜೆಪಿ ಮತ್ತು ಸಂಘ ಪರಿವಾರ ಇಷ್ಟೆಲ್ಲಾ ದ್ವೇಷ ಭಾಷಣವನ್ನ ಹೊಗಳ್ತಾ ಇದ್ರು ಕೂಡ ಇದು ಶಾಂತಿ ಸುವ್ಯವಸ್ಥೆಗೆ ಅಡ್ಡಿ ಆಗ್ತಾ ಇಲ್ಲ ಅಂತ ಪೊಲೀಸರು ಕ್ರಮವನ್ನ ಕೈಗೊಳ್ಳದೇನೆ ಸುಮ್ಮನೆ ಕೂತಿದ್ದಾರೆ. ಅದೇ ನ್ಯಾಯಕ್ಕಾಗಿ ಧ್ವನಿಯನ್ನ ಎತ್ತಿದ ವ್ಯಕ್ತಿಯ ಮೇಲೆ ಕೇಸನ್ನ ದಾಖಲು ಮಾಡಿ ಅಲಿಯುವಂತೆ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.